ದೇಶದಲ್ಲಿ ಮೊದಲ ಹಂತದ ಚುನಾವಣೆ 19ನೇ ತಾರೀಕು ನಡೆಯುವಂಥದ್ದಿದೆ. ಎರಡನೇ ಹಂತದ ಚುನಾವಣೆಯಲ್ಲಿ ಕರ್ನಾಟಕದ ದಕ್ಷಿಣ ಭಾಗದ ಚುನಾವಣೆ ಕೂಡ ನಡೆಯುವಂಥದ್ದಿದೆ. ಇಡೀ ದೇಶದಲ್ಲಿ ಚುನಾವಣೆಯ ಕಾವು ಏರಿದೆ. ಒಂದು ಕಡೆ ಒಂದು ಪಕ್ಷದಲ್ಲಿ ನರೇಂದ್ರ ಮೋದಿ ಅವರು, ಇನ್ನೊಂದು ಕಡೆ ಎಲ್ಲ ವಿರೋಧ ಪಕ್ಷಗಳು ಕೂಡ ಒಟ್ಟಿಗೆ. ಒಬ್ಬ ಮೋದಿಯನ್ನ ಎಲ್ಲ ವಿರೋಧ ಪಕ್ಷಗಳು ಒಟ್ಟು ಸೇರಿ ಎದುರಿಸ್ತಾ ಇದ್ದಾವೆ. ಆದರೂ ಕೂಡ ಅವರಿಗೆ ಅವರ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನುವಂಥದ್ದನ್ನು ಇನ್ನೂ ಆಯ್ಕೆ ಮಾಡ್ಕೊಳ್ಳೋಕ್ಕಾಗಿಲ್ಲ. ದೇಶದಾದ್ಯಂತ ಇವತ್ತು ಮೋದಿಯ ಹವಾ ನಡೀತಾ ಇದೆ. ಮೋದಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿನ್ನೆ ನಮ್ಮ ಸಂಕಲ್ಪ ಪತ್ರದಲ್ಲಿ ಕೂಡ ಹೇಳಿದ್ದಾರೆ, ಬರುವಂಥ 5 ವರ್ಷದಲ್ಲಿ ನನಗೆ ಕೇವಲ 4 ಜಾತಿಗಳು, ಜಾತಿ ಧರ್ಮ ಅಂತ ಒಡೆದಾಡೋದನ್ನು ಬಿಟ್ಟು ಈ ದೇಶದ ಮಹಿಳೆಯರ ಸಲುವಾಗಿ, ಈ ದೇಶದ ರೈತರ ಸಲುವಾಗಿ, ಈ ದೇಶದ ಯುವಕರ ಸಲುವಾಗಿ, ಈ ದೇಶದ ಬಡವರ ಸಲುವಾಗಿ ನಾವು ಕೆಲಸವನ್ನು ಮಾಡಬೇಕು. ಈ 4 ಜಾತಿಯನ್ನು ಮುಂದಿಟ್ಕೊಂಡು ನಾನು ಮುಂದಿನ 5 ವರ್ಷಗಳ ಕಾಲ ಕೆಲಸವನ್ನು ಮಾಡ್ತೀನಿ. ಅದರ ಜೊತೆಗೆ ಈ ದೇಶದ ಭದ್ರತೆಯ ಕಡೆ ಗಮನ ಕೊಡಬೇಕು. ಭ್ರಷ್ಟಾಚಾರ ರಹಿತವಾದಂಥ ಒಂದು ಸರ್ಕಾರವನ್ನು ಹೇಗೆ 10 ವರ್ಷ ಕೊಟ್ಟಿದ್ದೀವೋ ಅದನ್ನು ಮುಂದುವರಿಸಬೇಕು. ಯಾರು ದೇಶದ ಖಜಾನೆಯನ್ನು, ರಾಜ್ಯದ ಖಜಾನೆಯನ್ನು ಲೂಟಿ ಮಾಡ್ತಾರೆ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಬರುವಂಥ ದಿನದಲ್ಲಿ ಕೊಡಬೇಕು ಅನ್ನುವಂಥ ಒಂದು ವಿಶೇಷವಾದಂಥ ಗುರಿಯನ್ನಿಟ್ಕೊಂಡು ನಮ್ಮ ಪ್ರಧಾನಿಯವರು ಸಂಕಲ್ಪ ಯಾತ್ರೆಯನ್ನು, ಸಂಕಲ್ಪ ಪತ್ರವನ್ನು ನಿನ್ನೆ ಬಿಡುಗಡೆ ಮಾಡಿದ್ದಾರೆ. ನಮಗೆ ವಿಶ್ವಾಸ ಇದೆ, ದೇಶದ ಜನ ಮೋದಿಯ ಪರವಾಗಿದ್ದಾರೆ, ದೇಶದ ಜನ ಅಭಿವೃದ್ಧಿಯ ಪರವಾಗಿದ್ದಾರೆ, ದೇಶದ ಜನ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ವಿಚಾರ ಇದನ್ನು ಉಳಿಸೋದರ ಪರವಾಗಿದ್ದಾರೆ, ದೇಶ ರಕ್ಷಣೆಯ ಪರವಾಗಿದ್ದಾರೆ. ಅದಕ್ಕಾಗಿ ಮೋದಿಯನ್ನು ಆಯ್ಕೆ ಮಾಡ್ತಾರೆ. ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ಅಂದರೆ ದೇಶದ 2ನೇ ಹಂತದ ಚುನಾವಣೆ 26ನೇ ತಾರೀಕು ನಡೆಯುವಂಥದ್ದಿದೆ. ಬೆಂಗಳೂರು ಉತ್ತರದಲ್ಲಿ ಈ ದೇಶದ ಅತ್ಯಂತ ದೊಡ್ಡ ಲೋಕಸಭಾ ಕ್ಷೇತ್ರದಲ್ಲಿ, ಹೆಚ್ಚು ಮತದಾರರಿರುವಂಥ ಲೋಕಸಭಾ ಕ್ಷೇತ್ರದಲ್ಲಿ ಹಿರಿಯರು ನನಗೆ ಸ್ಪರ್ಧೆ ಮಾಡೋಕ್ಕೆ ಸೂಚನೆಯನ್ನು ಕೊಟ್ಟು ಇವತ್ತು ನಮ್ಮ ಪ್ರವಾಸ ನಡೀತಾ ಇದೆ. ತುಂಬ ಚೆನ್ನಾಗಿದೆ. ಭಾರತೀಯ ಜನತಾ ಪಾರ್ಟಿ ಮತ್ತು JDS ಒಟ್ಟು ಸೇರಿದ ಪರಿಣಾಮವಾಗಿ ನಮ್ಮ ಶಕ್ತಿ ಡಬಲ್ ಆಗಿದೆ. ಇದರ ಪ್ರದರ್ಶನ ನಿನ್ನೆ ಮೈಸೂರು ಮತ್ತು ಮಂಗಳೂರಲ್ಲಿ ಆಗಿದೆ. ದೇವೇಗೌಡರು ದೇಶದ ಪ್ರಧಾನಿ, ದೇಶದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಕೆಲಸ ಮಾಡ್ತಾರೆ, ಮುಂದಿನ ಭವಿಷ್ಯದ ಜನಾಂಗಕ್ಕೆ ಒಂದು ದಾರಿ ಆಗ್ತಾರೆ ಅನ್ನುವಂಥ ಕಾರಣಕ್ಕಾಗಿ ನಮ್ಮ ಜೊತೆ ಬಂದಿದ್ದಾರೆ. ನಮ್ಮಿಬ್ಬರ ಶಕ್ತಿ ಸೇರಿ NDAದಲ್ಲಿ ದೇವೇಗೌಡರು ಜಾಯಿನ್ ಆದ ಮೇಲೆ ನಮ್ಮ ಶಕ್ತಿ ಡಬಲ್ ಆಗಿದೆ. ನನ್ನ ಕ್ಷೇತ್ರದಲ್ಲಿ ಕೂಡ ನಮ್ಮ ಶಕ್ತಿ ಡಬಲ್ ಆಗಿದೆ. ಯಶವಂತಪುರದಲ್ಲಿ ಜವರೇಗೌಡರು 1,56,000 ಮತ ತಗೊಂಡಿದ್ರು. ದಾಸರಹಳ್ಳಿಯಲ್ಲಿ ಅವರ ಶಕ್ತಿ ಇದೆ, ಮಹಾಲಕ್ಷ್ಮಿ ಲೇಔಟಲ್ಲಿ ಅವರ ಶಕ್ತಿ ಇದೆ. ಈ ಎರಡೂ ಶಕ್ತಿಗಳು ಸೇರಿ ಬಹಳ ದೊಡ್ಡ ಅಂತರದಲ್ಲಿ ಬೆಂಗಳೂರು ಉತ್ತರವನ್ನು ನಾವು ಗೆಲ್ತೀವಿ. ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಗೆಲ್ತೀವಿ ಅನ್ನುವಂಥ ವಿಶ್ವಾಸ ನಮಗೆ ಬಂದಿದೆ. ಆ ರೀತಿಯ ಹುರುಪನ್ನು, ಉತ್ಸಾಹವನ್ನು ನಮ್ಮ ಕಾರ್ಯಕರ್ತರು ತೋರಿಸ್ತಾ ಇದ್ದಾರೆ. ಇವತ್ತು ನಮ್ಮ ಪ್ರಚಾರದ ವ್ಯಾನನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಇದು ಪ್ರತಿ ವಾರ್ಡಲ್ಲಿ, ನಮ್ಮ ಗ್ರಾಮೀಣ ಪ್ರದೇಶ ಹಳ್ಳಿಯಲ್ಲಿ ಹೋಗುತ್ತೆ. ಮೋದಿಯವರ ಅಭಿವೃದ್ಧಿ ಕೆಲಸದ ಬಗ್ಗೆ ಜನಕ್ಕೆ ತಿಳಿಸಿ ಹೇಳುವಂಥದ್ದನ್ನು ಮಾಡುತ್ತೆ. ನಮಗೆ ವಿಶ್ವಾಸ ಇದೆ, ನಮ್ಮ ಕಾರ್ಯಕರ್ತರ ಶ್ರಮದಿಂದ, JDS ಮತ್ತು BJPಯ ಕಾರ್ಯಕರ್ತರ ಶ್ರಮದಿಂದ ಬಹಳ ದೊಡ್ಡ ಅಂತರದಲ್ಲಿ ನಾವು ಗೆಲ್ತೀವಿ ಅನ್ನುವಂಥ ವಿಶ್ವಾಸ ನಮಗೆ ಬಂದಿದೆ. ನಿಮ್ಮ ಕ್ಷೇತ್ರದಲ್ಲಿ ಮೇಡಮ್ ಲಿಂಗಾಯತ ಸಮುದಾಯದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ಅವ್ರನ್ನ ಪ್ರಚಾರಕ್ಕೆ ಆಹ್ವಾನ ಮಾಡಿಲ್ಲ ಶೋಭಾ ಅವರು, ಈ ಥರದೊಂದು ಆರೋಪ ಕೇಳಿ ಬರ್ತಾ ಇದೆ. ಎಲ್ಲ ನಾಯಕರು ಬರ್ತಾರೆ. ನಾನು ಈಗಾಗಲೇ ಹೇಳಿದೆ, ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ. ಇವತ್ತು ಪದೇ ಪದೇ ಒಕ್ಕಲಿಗರ ಕ್ಯಾಂಡಿಡೇಟು, ಲಿಂಗಾಯತರು ಅಥವಾ ಪರಿಷ್ಠ ಜಾತಿ, ಪರಿಷ್ಠ ವರ್ಗ ಈ ಮಾತು ಕೇಳ್ತಾ ಇದೆ. ನಾನು ಬಹಳ ಸ್ಪಷ್ಟ ಹೇಳಿದ್ದೀನಿ, ಯಾವ ಮಾತನ್ನು ನಮ್ಮ ನಾಯಕರು ಇವತ್ತು 4 ಜಾತಿ ಬಗ್ಗೆ ಹೇಳಿದ್ದಾರೆ, ಬಡವರು, ಮಹಿಳೆಯರು, ಯುವಕರು ಮತ್ತು ರೈತರು, ಈ 4 ಜಾತಿಯ ಬಗ್ಗೆ ನಾವು ಕೆಲಸ ಮಾಡ್ತೀವಿ. ಸನ್ಮಾನ್ಯ ಯಡಿಯೂರಪ್ಪನವರೇ ನಮ್ಮ ಕ್ಷೇತ್ರಕ್ಕೆ ಯಶವಂತಪುರಕ್ಕೆ ಬಂದಿದ್ದಾರೆ. ಅವರು ಲಿಂಗಾಯತರ ನಾಯಕರಲ್ವಾ, ಅವ್ರ ಜೊತೆ ಜನ ಬಂದಿಲ್ವಾ? ಅದಕ್ಕಾಗಿ ಇವತ್ತು ಯಡಿಯೂರಪ್ಪನವ್ರನ್ನು ಕೂಡ ಲಿಂಗಾಯತರ ನಾಯಕರು ಅನ್ನಲ್ಲ, ರೈತರ ನಾಯಕರು ಅಂತಾರೆ. ಜಾತಿಯ ಆಧಾರದಲ್ಲಿ ನಾವು ಯಾವತ್ತೂ ಓಟ್ ಕೇಳಲ್ಲ. ಎಲ್ಲ ನಾಯಕರು ನಮ್ಮ ಕ್ಷೇತ್ರದಲ್ಲಿ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಫೀಲ್ಡ್ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಮೋದಿ ಜೊತೆ ನಿಂತಿದ್ದಾರೆ.
ಎಲ್ಲರೂ ನಮ್ಮ ಪಕ್ಷದ ಜೊತೆ ನಿಂತಿದ್ದಾರೆ. ಮಹಿಳೆಯರ ಬಗ್ಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆ ಒಂದು ಹೇಳಿಕೆಯನ್ನು ತಾವು ಸ್ವಾಗತ ಮಾಡ್ತೀರಾ, ವಿರೋಧ ಮಾಡ್ತೀರಾ ಮೇಡಮ್? ಕುಮಾರಸ್ವಾಮಿ ಆ ಹೇಳಿಕೆಯನ್ನು ಸ್ವಾಗತ ಮಾಡ್ತೀರಾ, ವಿರೋಧ ಮಾಡ್ತೀರಾ ಮೇಡಮ್? ಇಲ್ಲಿ ಇವತ್ತು ಬಹಳ ಮುಖ್ಯವಾಗಿರುವಂಥದ್ದು, ಕಾಂಗ್ರೆಸ್ ಚುನಾವಣೆ ಬಂದಾಗ ಯಾವ ರೀತಿಯ ಮೋಸ ಮಾಡ್ತಿದೆ ಅನ್ನೋದು ಮುಖ್ಯ. ನಾನು ನಿಮಗೆ ವಾಪಸ್ ಪ್ರಶ್ನೆ ಕೇಳ್ತೀನಿ, ಕಾಂಗ್ರೆಸ್ಸಿನ ಮುಖಂಡರಿಗೆ ಪ್ರಶ್ನೆ ಕೇಳ್ತೀನಿ, ಈ ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತೀನಿ. ಕರ್ನಾಟಕ ರಾಜ್ಯದಲ್ಲಿರುವಂಥ BMTC ಮತ್ತು KSRTC ಎಷ್ಟು ಓಡ್ತಿದೆ ಮತ್ತು ಅದನ್ನು ಓಡಿಸೋಕ್ಕೆ ಮತ್ತು BMTC KSRTC ಅವರಿಗೆ ಸಂಬಳ ಕೊಡೋದಕ್ಕೆ ಡೀಸೆಲ್ ಆಗೋಕ್ಕೆ ನೀವು ದುಡ್ಡು ಎಲ್ಲಿಂದ ತಂದ್ರಿ? ಸಾಲ ತಂದು ಬಸ್ ನಡೆಸ್ತಾ ಇದ್ದಾರೆ, ಮಹಿಳೆಯರಿಗೆ ಉಚಿತ ಅಂತಾರೆ. ಇದು ಕೇವಲ ಈ ಚುನಾವಣೆ ತನಕ ಮಾತ್ರ. ಮೊದಲಿಂದಲೂ ನಮಗೆ ಕೇಳಿ ಬರ್ತಾ ಇದೆ ಲೋಕಸಭಾ ಚುನಾವಣೆ ತನಕ ಮಾತ್ರ ಅನ್ನುವಂಥದ್ದು. ಇವತ್ತು ಕಳೆದ 1 ವರ್ಷದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿಯನ್ನು ಸಾಲ ತಂದು ಇವತ್ತು ಸಿದ್ದರಾಮಯ್ಯನವರು ರಾಜ್ಯ ಆಳ್ತಾ ಇದ್ದಾರೆ. ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ, ಬಸ್ ಯಾಕೆ ನಿಲ್ಲಿಸಿದ್ರಿ? ಬಸ್ ನಡೆಸೋಕ್ಕೆ ಸಾಲ ಯಾಕೆ ತರ್ತಿದ್ರಿ? ಈ ರೀತಿ ಜನರಿಗೆ ಮೋಸ ಮಾಡುವಂಥ, ಅದಾದ ಮೇಲೆ ಮೊಸಳೆ ಕಣ್ಣೀರು ಸುರಿಸುವಂಥ ಕೆಲಸವನ್ನು ದೇಶದಲ್ಲಿ ಕಾಂಗ್ರೆಸ್ ಮಾಡಿದ ಪರಿಣಾಮ ಕಾಂಗ್ರೆಸ್ ಇವತ್ತು ನೆಲ ಕಚ್ಚಿದೆ. ಕರ್ನಾಟಕದಲ್ಲಿ ಬಾಕಿ ಇತ್ತು, ಇವತ್ತು ಕರ್ನಾಟಕದಲ್ಲಿ ಕೂಡ ನೆಲ ಕಚ್ಚುವಂತ ಕಾಲ ಹತ್ರ ಬರ್ತಾ ಇದೆ. ಮಹಿಳೆಯರು ದಿಕ್ಕು ತಪ್ಪಿದ್ದಾರೆ ಅಂತ ಹೇಳಿರೋದು ಕುಮಾರಸ್ವಾಮಿ ವ್ಯಾಪಕ ವಿರೋಧ ಬರ್ತಾ ಇದೆ ಆ ಹೇಳಿಕೆಗೆ. ಇಲ್ಲಿ ಪ್ರಶ್ನೆ, ಆ ರೀತಿಯ ತಪ್ಪು ಅರ್ಥವನ್ನ ಯಾವುದೇ ರೀತಿ ಕಲ್ಪಿಸಬೇಡಿ. ಕುಮಾರಸ್ವಾಮಿ ಅವರಿಗೆ ಮಹಿಳೆಯರ ಬಗ್ಗೆ ಗೌರವ ಇದೆ, ಮಹಿಳೆಯರ ಬಗ್ಗೆ ಗೌರವದಿಂದಲೇ ಅವರು ಮಾತಾಡಿಸ್ತಾ ಇದ್ದಾರೆ. ಆದರೆ ಇವತ್ತು ಇದನ್ನು ತಿರುಚಿ ಹಾಕುವಂತ, ಇದನ್ನು ತಿರುಚಿ ಹೇಳಿಕೆ ಕೊಡುವಂತ ಕಾಂಗ್ರೆಸ್ ಬೇರೆ ಯಾವುದವರಿಗೆ ಚುನಾವಣಾ ಮುದ್ದೆ ಸಿಕ್ಕಿಲ್ಲ. ಚುನಾವಣೆಗೆ ಒಂದು ವಿಷಯ ಸಿಗಬೇಕಲ್ಲ, ವಿರೋಧ ಮಾಡೋಕ್ಕೆ ಒಂದು ವಿಷಯ ಸಿಗಬೇಕಲ್ಲ. ಯಾವ ವಿಷಯ ಸಿಕ್ಕಿಲ್ಲ, ಅದಕ್ಕೆ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನೇ ತಿರುಗಿ ಮುರುಗಿ ಹೇಳುವಂಥ ಒಂದು ಚಾಳಿ ಕಾಂಗ್ರೆಸ್ಸಿನದ್ದು. ಸುಳ್ಳು ಹೇಳಿ 100 ಸುಳ್ಳು ಹೇಳಿ ಅದನ್ನು ಸತ್ಯ ಮಾಡುವಂಥ ಚಾಳಿ ಕಾಂಗ್ರೆಸ್ಸಿನದ್ದು. ಇದನ್ನೇ ಅವರು ಮಾಡ್ತಾ ಇದ್ದಾರೆ, ಆದರೆ ಜನ ಇದನ್ನು ನಂಬಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.